ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿರೋ ಓಪಿ ಪೀಪಲ್ ಆರ್ ಡೂಯಿಂಗ್ ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ಸೊ ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಬಂದಿರೋದು ಆಲ್ ನ್ಯೂ ಫೇಸ್ ವರ್ಷನ್ ಆಫ್ Hyundai Venue 2025. ದೇ ಹ್ಯಾವ್ ಮೇಡ್ ಮೆನಿ ಚೇಂಜಸ್. ಸೊ ಏನೇನ್ ಚೇಂಜಸ್ ಮಾಡಿದ್ದಾರೆ, ಏನೇನ್ ಫೀಚರ್ಸ್ ಆಡ್ ಮಾಡಿದ್ದಾರೆ, ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೀವು ಹಳೆ ವೆನ್ಯೂಗೆ ಕಂಪೇರ್ ಮಾಡೋದಾದ್ರೆ Hyundai has done a wonderful job. They have put in so many features. ಅದ್ರ ಜೊತೆಗೆ ಡಿಸೈನ್ ಆಸ್ಪೆಕ್ಟ್ಸ್ ಕೂಡ ಚೇಂಜ್ ಮಾಡಿದ್ದಾರೆ, ವಿಚ್ ಇಸ್ ಮೇಕಿಂಗ್ ದಿಸ್ ವೆನ್ಯೂ ಯೂಸ್ ಅಂಡ್ ರೆಡಿ ಕಾರ್. ನಮಗೆ ಹೊಸ ವೆನ್ಯೂ ಅಲ್ಲಿ ಫುಲ್ ವಿಡ್ತ್ LED ಲೈಟ್ ಬಾರ್ ನೋಡೋದಕ್ಕೆ ಸಿಗುತ್ತೆ, ವಿಚ್ ಹ್ಯಾಸ್ ಇಂಪ್ರೂವ್ಡ್ ದ ಆಸ್ಥೆಟಿಕ್ಸ್ ಆ್ಯಂಡ್ ಲುಕ್ಸ್ ಆಫ್ ವೆನ್ಯೂ. ಇನ್ನು ಹೆಡ್ಲೈಟ್ ನೋಡೋದಾದರೆ ಇಟ್ ಇಸ್ ಕಾಲ್ಡ್ ಆಸ್ ಕ್ವಾಡ್ ಬೀಮ್ LED ಹೆಡ್ಲೈಟ್, ವಿಚ್ ಇಸ್ ಆ್ಯಕ್ಚುಲಿ ಪ್ರಿಟಿ ಕೂಲ್. ಇನ್ನು ಗ್ರಿಲ್ಸ್ ನೋಡೋದಾದರೆ ಎನ್ ಲೈನ್ ಆ್ಯಂಡ್ ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ ಡಿಫರೆಂಟ್ ಡಿಸೈನ್ ಕಾನ್ಸೆಪ್ಟ್ಸ್ನ ತಂದಿದ್ದಾರೆ. ಅಲಾಂಗ್ ವಿತ್ ದ್ಯಾಟ್ ಕ್ಲಾಡಿಂಗ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ, ವಿಚ್ ಇಸ್ ಮೇಕಿಂಗ್ ದಿಸ್ ವೆನ್ಯೂ ಲುಕ್ ಬಿಗರ್ ದ್ಯಾನ್ ಆ್ಯಕ್ಚುಲಿ ಇಟ್ ಈಸ್. ಇನ್ನು ಎನ್ ಲೈನಲ್ಲಿ ನಮಗೆ 17 ಇಂಚ್ ಅಲಾಯ್ ವಿಲ್ಸ್ನ ನೋಡೋದಕ್ಕೆ ಸಿಗ್ತಿದ್ರೆ, ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ 16 ಇಂಚ್ ಅಲಾಯ್ ವಿಲ್ಸ್ ನೋಡೋದಕ್ಕೆ ಸಿಗುತ್ತೆ. ಇನ್ನು ವೀಲ್ ಬೇಸ್ ನೋಡೋದಾದರೆ ವಿಗೆ 2520 mm. ಸೊ ಹೊಸ ವೆನ್ಯೂ ಅಲ್ಲಿ 20 mm ಲಾಂಗರ್ ವೀಲ್ ಬೇಸ್ನ ನೋಡ್ಬೋದು. ರೇರ್ ಕ್ವಾರ್ಟರ್ ಪ್ಯಾನಲ್ ನ ಇನ್ಕ್ಲೂಡ್ ಮಾಡಿದ್ದಾರೆ, ವಿಚ್ ಇಸ್ ಮೇಕಿಂಗ್ ಅ ಡಿಫರೆನ್ಸ್. ಅಲಾಂಗ್ ವಿತ್ ದಟ್ ನೋಡಬಹುದು ಇಲ್ಲಿ ವೆನ್ಯೂ ಬ್ಯಾಡ್ಜಿಂಗ್ ಇದೆ, ವಿಚ್ ಮೇಕ್ಸ್ ದ ಸ್ಟಾರ್ ಸ್ಟ್ಯಾಂಡ್ ಔಟ್ ಇನ್ ದ ಕ್ರೌಡ್. ಇನ್ನು ಪ್ರಾಕ್ಟಿಕಲ್ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ. ಹವರ್ ಇಟ್ ಇಸ್ ಕಾಂಪ್ಲಿಮೆಂಟಿಂಗ್ ಮೋರ್ ಆಫ್ ಲುಕ್ಸ್ ದ್ಯಾನ್ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವೆನ್ಯೂನ ನಾವು ರೇರ್ ಎಂಡ್ ಇಂದ ನೋಡೋದಾದ್ರೆ ಪುಟ್ ಇನ್ ದಿಸ್ ವಂಡರ್ಫುಲ್ ಎಂಡ್ ಟು ಎಂಡ್ ಕನೆಕ್ಟಿಂಗ್ ರ್ಯಾಪರ್ ಡಿಸೈನ್ ಇರುವಂತಹ ರೇಟ್ ಟೈಲ್ ಲೈಟ್ ಬಾರ್ ನ ಹಾಕಿದ್ದಾರೆ. ಅಲಾಂಗ್ ವಿತ್ ದಟ್ ಯು ಸಿ ದ ವೆನ್ಯೂ ಬ್ಯಾಡ್ಜಿಂಗ್. ಗ್ಲಾಸ್ ಪ್ಯಾನಲ್ ಒಳಗೆ ಪ್ಲೇಸ್ ಮಾಡಿರೋದ್ರಿಂದ ಐ ಫೀಲ್ ಇಟ್ ಇಸ್ ಎನ್ ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್. ಇನ್ನು ರೇರ್ ಬಂಪರಲ್ಲಿ ಕೂಡ ನಮಗೆ ಎಕ್ಸ್ಟೆಂಡೆಡ್ ಕ್ಲಾಡಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. With all this new addition of design, ನನಗನ್ಸುತ್ತೆ Hyundai have put in so much of effort to increase the looks of this car, which actually the customers would appreciate. ಇನ್ನು ಪ್ರಾಕ್ಟಿಕಾಲಿಟಿ ಆಫ್ ದ ಬೂಟ್ ಸ್ಪೇಸ್ ಅಂತ ನೋಡೋದಾದರೆ ಬೂಟ್ ಡೋರ್ ತುಂಬಾ ಸ್ಪೇಷಿಯಸ್ ಆಗಿ ಓಪನ್ ಆಗುತ್ತೆ. ಸೊ ಲಗೇಜನ್ನ ರೀಚ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಹವರ್ ನಮಗೆ ಹೊಸ ವೆನ್ಯೂ ಅಲ್ಲಿ 375 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗ್ತಿದೆ. ಇನ್ನು ರೇರ್ ಸೀಟ್ಸ್ನ ನಾವು 60-40 ಆಗಿ ಸ್ಪ್ಲಿಟ್ ಮಾಡ್ಬೋದು, ವಿಚ್ ಇನ್ಕ್ರೀಸಸ್ ದ ಬೂಟ್ ಸ್ಪೇಸ್. ನನಗನ್ಸುತ್ತೆ ಇಟ್ ಈಸ್ ಅ ವೆರಿ ಗುಡ್ ಸ್ಪೇಸ್ ಫಾರ್ ಅ ಕಾರ್ ಲೈಕ್ ವೆನ್ಯೂ. ಇನ್ನು ಕ್ಯಾಬಿನ್ ಒಳಗಡೆ ನೋಡೋದಾದ್ರೆ ಐ ಫೀಲ್ ದೇರ್ ಇಸ್ ಅ ಬಿಗ್ ಸ್ಟೆಪ್ ಅಪ್ ಅಂತ ಹೇಳ್ತೀನಿ, ಬಿಕಾಸ್ ಇನ್ ಟರ್ಮ್ಸ್ ಆಫ್ ಲುಕ್ಸ್ ಆ್ಯಂಡ್ ಕಂಫರ್ಟ್ ಆ್ಯಂಡ್ ದ ಕ್ವಾಲಿಟಿ ದೇ ಹ್ಯಾವ್ ಇಂಪ್ರೂವ್ಡ್ ಅ ಲಾಟ್. ನಮಗೆ ಡ್ಯಾಶ್ ಬೋರ್ಡಲ್ಲಿ ಟೆಕ್ಸ್ಚರ್ ಪ್ಲಾಸ್ಟಿಕ್ ನೋಡೋದಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಬೋಲ್ಡ್ ಆಗಿ ಪ್ಲೇಸ್ ಮಾಡಿರುವಂಥ ವೆನ್ಯೂ ಬ್ಯಾಡ್ಜಿಂಗ್ನ ನೋಡ್ಬೋದು. ವೆನ್ಯೂ ಅಲ್ಲಿ ಫೀಲ್ ಆಫ್ ಕಂಫರ್ಟ್ ಇಂಪ್ರೂವ್ ಆಗಿರೋದು ಕ್ಯಾಬಿನ್ ಚೇಂಜಸ್ ಇಂದ ಅಂತ ಹೇಳ್ಬೋದು. ಇನ್ನು AC ವೆಂಟ್ಸ್ ನೋಡೋದಾದರೆ ನಮಗೆ ಪ್ಯಾಟರ್ನ್ AC ವೆಂಟ್ಸ್ ನೋಡೋದಕ್ಕೆ ಸಿಗ್ತಿದೆ, ವಿಚ್ ಆರ್ ಬ್ಯೂಟಿಫುಲಿ ಡಿಸೈನ್ಡ್. ಆ್ಯಂಡ್ ನನಗೆ ಸ್ಟ್ಯಾಂಡ್ ಔಟ್ ಅಂತ ಅನಿಸಿದ್ದು 12.3 ಇಂಚ್ ಸ್ಕ್ರೀನ್ಸ್ ಆ್ಯಂಡ್ ಇದು ಕರ್ವ್ ಡಿಸ್ಪ್ಲೇಸ್. ನಮಗೆ ಎನ್ ಲೈನಲ್ಲಿ 3 ಡ್ರೈವ್ ಮೋಡ್ ಸಿಗುತ್ತೆ. ಹವೆವರ್ ಡಿಸ್ಪ್ಲೇ ಕ್ಲಸ್ಟರ್ನ ಬ್ಯಾಕ್ಗ್ರೌಂಡ್ ವಿತ್ ಡ್ರೈವ್ ಮೋಡ್ಸ್ ಚೇಂಜ್ ಆಗುತ್ತೆ. ಇನ್ನು 12.3 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ಬೋದು, ವಿಚ್ ಇಸ್ ಆ್ಯಕ್ಚುಲಿ ರನ್ನಿಂಗ್ ವಿತ್ NVIDIA ಸಿಸ್ಟಮ್. ಇದರಿಂದ ನಮಗೆ ಫೈನಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆಪಲ್ ಕಾರ್ಪ್ಲೇ ಸಿಗ್ತಿದೆ. ಸ್ಕ್ರೀನ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಮೂತ್ ರೆಸ್ಪಾನ್ಸ್ ಸಿಗುತ್ತೆ. ಇನ್ನು ತುಂಬಾ ಕನೆಕ್ಟೆಡ್ ಫೀಚರ್ಸ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ನನಗೆ ತುಂಬ ಇಂಪ್ರೆಸಿವ್ ಅನಿಸಿದ್ದು 360 ಡಿಗ್ರಿ ಕ್ಯಾಮರಾ, ಯಾಕಂದರೆ ಪಾರ್ಕಿಂಗ್ ಸ್ಪಾಟಲ್ಲಿ ನಾವು ಡಿಸ್ಟೆನ್ಸ್ನ ತುಂಬ ಈಸಿಯಾಗಿ ಜಡ್ಜ್ ಮಾಡ್ಬೋದು. ಇನ್ನು ಅದರ್ ಕೂಲ್ ಫೀಚರ್ಸ್ ಅಂತ ಅನಿಸಿದ್ದು ಮೋಸ್ಟ್ ಆಫ್ ದ ಕಂಟ್ರೋಲ್ಸ್ನ ನಾವು ಟಚ್ ಸ್ಕ್ರೀನಲ್ಲೇ ಮಾಡ್ಬೋದಾಗಿದ್ದರೂ ಸಹ Hyundai ಹ್ಯಾಸ್ ರಿಟೈನ್ಡ್ ದ ಫಿಸಿಕಲ್ ಬಟನ್ಸ್ ಟು ಕಂಟ್ರೋಲ್ ಕ್ಲೈಮೇಟ್ ಕಂಟ್ರೋಲ್ ಆ್ಯಂಡ್ ಆಡಿಯೋ ಕಂಟ್ರೋಲ್, ವಿಚ್ ಐ ಫೆಲ್ಟ್ ಶುಡ್ ಬಿ ರಿಯಲಿ ಅಪ್ರಿಷಿಯೇಟೆಡ್. ಇನ್ನು ಕಂಟ್ರೋಲ್ ಪ್ಯಾನಲ್ ಕೆಳಗೆ ವಿ ಗೆಟ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್, ಜೊತೆಗೆ USB ಚಾರ್ಜಿಂಗ್ ಸ್ಲಾಟ್ಸ್ ಕೂಡ ಕೊಟ್ಟಿದ್ದಾರೆ. ಹವೆವರ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ ಚಾರ್ಜ್ ಓನ್ಲಿ ಮೋಡ್. ಇದರಿಂದ ಕನೆಕ್ಟೆಡ್ ಫೀಚರ್ಸಿಗೆ ಯಾವುದೇ ಇಂಟರ್ವೆನ್ಷನ್ಸ್ ಇರೋದಿಲ್ಲ. ಇನ್ನು ಸೆಂಟರ್ ಕನ್ಸೋಲ್ ನೋಡೋದಾದರೆ ವಿ ಗೆಟ್ ಅ ಮೊಬೈಲ್ ಹೋಲ್ಡರ್, ಜೊತೆಗೆ 2 ಕಪ್ ಹೋಲ್ಡರ್ ಸಿಗ್ತಿದೆ. ಅಲಾಂಗ್ ವಿತ್ ದಟ್ ದ ಸ್ವಿಚಸ್ ಟು ಕಂಟ್ರೋಲ್ ದ ಸೀಟ್ ವೆಂಟಿಲೇಷನ್ಸ್ ಆ್ಯಂಡ್ ಅ ನ್ಯೂ ಇಂಟ್ರೊಡಕ್ಷನ್ ಇಸ್ ದ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್. ಇನ್ನು ಸ್ಟೇರಿಂಗಲ್ಲಿ ನಮಗೆ ಡ್ರೈವ್ ಮೋಡ್ ಸೆಲೆಕ್ಟರ್ ನಾಬ್ ಆ್ಯಂಡ್ ಟ್ರಾಕ್ಷನ್ ಮೋಡ್ ಸೆಲೆಕ್ಟರ್ ನಾಬ್ ವಿಲ್ ಓನ್ಲಿ ಬಿ ಅವೈಲೇಬಲ್ ಇನ್ ಎನ್ ಲೈನ್ ವೇರಿಯಂಟ್. ಇನ್ನು ಸ್ಟೇರಿಂಗ್ ಆ್ಯಂಡ್ ಡ್ರೈವಿಂಗ್ ಕಂಫರ್ಟ್ ನೋಡೋದಾದರೆ ದ ಸ್ಟೇರಿಂಗ್ ಲೇಔಟ್ ಇಸ್ ಕಂಪ್ಲೀಟ್ಲಿ ಚೇಂಜ್ಡ್. ನೀವು ನೋಟಿಸ್ ಮಾಡಿದ್ರೆ ಎನ್ ಲೈನ್ ವೇರಿಯಂಟಲ್ಲಿ ಸ್ಟೇರಿಂಗಲ್ಲಿ ಎನ್ ಅಂತ ರೆಪ್ರೆಸೆಂಟ್ ಮಾಡಿದ್ರೆ, ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ ದೇ ಹ್ಯಾವ್ ರೀಪ್ಲೇಸ್ಡ್ 4 ಡಾಟ್ಸ್
ಇನ್ ಪ್ಲೇಸ್ ಆಫ್ ಹೆಚ್. ಮೋರ್ಸ್ ಕೋಡಲ್ಲಿ ಇದನ್ನು ಹೆಚ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಹವರ್ ಇಟ್ ಇಸ್ ಅ ಕೂಲ್ ಡೀಟೇಲ್ ಅಂತ ಅನ್ಸುತ್ತೆ. ಇನ್ನು ಫೀಚರ್ಸ್ ಅಂತ ನೋಡೋದಾದರೆ ವೆನ್ಯೂ ಅಲ್ಲಿ ನಮಗೆ ಸೆಮಿ ಪವರ್ಡ್ ಸೀಟ್ಸ್ ನೋಡೋದಕ್ಕೆ ಸಿಗ್ತಿದೆ ಅಲಾಂಗ್ ವಿತ್ ಬೋಸ್ ಸೌಂಡ್ ಸಿಸ್ಟಮ್. ನನಗೆ ಮಿಸ್ಸಿಂಗ್ ಅಂತ ಅನಿಸಿದ್ದು ಪ್ಯಾನರೋಮಿಕ್ ಸನ್ ರೂಫ್. ಹವರ್ ವಿ ಆರ್ ಗೆಟಿಂಗ್ ಅ ಸಿಂಗಲ್ ಪೇನ್ ಸನ್ ರೂಫ್ ವಿಚ್ ಇಸ್ ನಾಟ್ ಅ ಡೀಲ್ ಬ್ರೇಕರ್. ಸೊ Hyundai ಅವರು ಹೇಳಿದಾಗೆ ಗೆಟಿಂಗ್ ಇನ್ ಅಂಡ್ ಔಟ್ ಆಫ್ ದಿಸ್ ಕಾರ್ ಇಸ್ ಮೇಡ್ ಈಸಿ ಅಂತ ಹೇಳಿದ್ದಾರೆ ಥ್ಯಾಂಕ್ಸ್ ಟು ದಟ್ ಎಕ್ಸ್ಟೆಂಡೆಡ್ ವೀಲ್ ಬೇಸ್ ಆಫ್ 20 mm. ಸೊ ನೋಡ್ಬೋದು ಫ್ರಂಟ್ ಡ್ರೈವರ್ ಸೀಟ್ ಅಲ್ಲಿ ಸ್ಕೂಪ್ಡ್ ಔಟ್ ಸೀಟ್ ಡಿಸೈನ್ಸ್ ನ ಕೊಡ್ತಾರೆ. ಸೊ ಅದರಿಂದ ನನಗೆ ಲೆಗ್ ರೂಮ್ ಚೆನ್ನಾಗಿದೆ and the front driver seat is actually set for my comfort. I am close to 6 feet. ನೋಡ್ಬೋದು ಇಷ್ಟು ಲೆಗ್ ರೂಮ್ ಸಿಗ್ತಿದೆ. ಅಲಾಂಗ್ ವಿತ್ ದಟ್ ಹೆಡ್ ರೂಮ್ ನೋಡ್ಬೋದು ಎಷ್ಟು ಸಿಗ್ತಿದೆ ಅಂತ. Regards to the second row ನಮಗೆ ಇವಾಗ ಪ್ಯಾಸೆಂಜರ್ ಆರ್ಮ್ ರೆಸ್ಟ್ ಸಿಗುತ್ತೆ with 2 cup holders, wherein third passenger ಗೆ ನಮಗೆ ಹೆಡ್ ರೆಸ್ಟ್ ಸಿಗೋದಿಲ್ಲ. But that's not a deal breaker. ಯಾಕಂದರೆ ಹೊಸ ವೆನ್ಯೂ ಅಲ್ಲಿ ನಮಗೆ ರೇರ್ ಪ್ಯಾಸೆಂಜರ್ಸ್ಗೆ ರಿಕ್ಲೈನ್ ಆ್ಯಂಗಲ್ನ 2 ಸ್ಟೇಜಸ್ ಅಲ್ಲಿ ಸೆಟ್ ಮಾಡೋ ಆಪ್ಷನ್ ಸಿಗ್ತಿದೆ. Hyundai ಅವರು ಇವಾಗ ಬಿಲ್ಟ್ ಇನ್ ಸನ್ ಬ್ಲೈಂಡ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಮೀ ಇದೊಂದು ಒಳ್ಳೆ ಫೀಚರ್ ಅಡಿಷನ್ ಅಂತ ನನಗನ್ಸುತ್ತೆ. ಇನ್ನು ನಮಗೆ ರೇರ್ ಪ್ಯಾಸೆಂಜರ್ಸಿಗೆ AC ವೆಂಟ್ ಸಿಗ್ತಿದೆ. ಅದ್ರ ಜೊತೆಗೆ 2 USB Type C ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಸಿಗ್ತಿದೆ. ಸೊ ಹೊಸ Hyundai ವೆನ್ಯೂ ನ Hyundai ಅವರ K1 ಪ್ಲಾಟ್ಫಾರ್ಮ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ವೆರಿ ನಮಗಿನ್ನ ಇದರ ಕ್ರಾಶ್ ಟೆಸ್ಟ್ ರಿಸಲ್ಟ್ ಸಿಕ್ಕಿಲ್ಲ, ಬಟ್ Hyundai boasts that they have improved a lot in terms of strength. ಸೊ ನನಗನ್ಸುತ್ತೆ ಮೇ ಬಿ ಭಾರತ್ ಎನ್ಕ್ಯಾಮ್ ರೇಟಿಂಗ್ ಅಲ್ಲಿ Hyundai may score a 5-star rating. ಇನ್ನು ವಿತ್ ದ ನ್ಯೂ ಚೇಂಜಸ್ Hyundai ಅವರು ನೇಮಿಂಗ್ ಆಫ್ ದ ವೇರಿಯಂಟ್ಸ್ನ ಚೇಂಜ್ ಮಾಡಿದ್ದಾರೆ. ಸೊ ನೋಡ್ಬೋದು ನಮಗೆ ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ ಟಾಪ್ ಸ್ಪೆಕ್ಕಲ್ಲಿ ಬರುವಂಥ HX10 ಅಲ್ಲಿ ಸಿಗೋ ಫೀಚರ್ಸ್ನ. ಇನ್ನು ಸೇಫ್ಟಿ ವಿಚಾರಕ್ಕೆ ಬಂದರೆ ವೆನ್ಯೂ ಅಲ್ಲಿ ನಮಗೆ 6 ಏರ್ ಬ್ಯಾಗ್ಸ್, ABS with EBD, electronic stability control, hill start assist and 3-point seat belts for all passengers ಸಿಗ್ತಾ ಇದೆ. So in terms of engine, not much has changed. So ಹಳೆ ವೆನ್ಯೂ ಗೆ ಕಂಪೇರ್ ಮಾಡಿದ್ರೆ we get the same 1.2 liter engine and a 1.5 liter diesel engine. Along with that, we have got a M-Drive version which comes with 1 liter engine which produces 120 PS of power and 172 Newton meters of torque. This is a turbocharged engine which comes with manual transmission along with a DCT. And new addition, diesel engine ಗೆ we are getting a torque converter. It's a 6-speed torque converter. ಇನ್ನು ಹೊಸ ವೆನ್ಯೂ ಅಲ್ಲಿ ಅಡಾಸ್ ವಿಚಾರದಲ್ಲಿ ಅ ಬಿಗ್ ಅಂಡ್ ಅಡ್ವಾನ್ಸ್ ಸ್ಟೆಪ್ ಅಪ್ ಅಂತ ಹೇಳ್ಬೋದು, ವಿಚ್ ಇಸ್ ಬೇಸ್ಡ್ ಆನ್ ರಡಾರ್ ಅಂಡ್ ಕ್ಯಾಮರಾ ಇನ್ಪುಟ್ಸ್. ನಮಗೆ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್, ಲೇನ್ ಕೀಪ್ ಅಸಿಸ್ಟ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ವಿತ್ ಸ್ಟಾಪ್ ಅಂಡ್ ಗೋ ಆ್ಯಂಡ್ ಮೋರ್ ಫೀಚರ್ಸ್ ಸಿಗ್ತಿದೆ. ಇನ್ನು ಫ್ಯೂಯಲ್ ಎಕಾನಮಿ ನೋಡೋದಾದರೆ ವಿ ಕ್ಯಾನ್ ಸಿ ದ ಲಿಸ್ಟ್ ಆಫ್ ಕ್ಲೇಮ್ಡ್ ಎಕಾನಮಿ ಫಾರ್ ಈಚ್ ವೇರಿಯಂಟ್. ಸೊ ಇದಾಗಿತ್ತು ದ ಫಸ್ಟ್ ಲುಕ್ ಆಫ್ Hyundai Venue 2025 facelift version. ಸೊ ನನಗನ್ಸುತ್ತೆ ದಿಸ್ ಇಸ್ ಅ ಬಿಗ್ ಸ್ಟೆಪ್ ಅಪ್ ಇನ್ ಟರ್ಮ್ಸ್ ಆಫ್ ಸೇಫ್ಟಿ, ಫೀಚರ್ಸ್ ಅಂಡ್ ಸ್ಪೇಸ್. ಸೊ Hyundai has done a very good job ಅಂತ ಹೇಳ್ತೀನಿ. ಅಲಾಂಗ್ ವಿತ್ ದಟ್ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅಕಸ್ಮಾತ್ ನೀವೇನಾದ್ರೂ ವೆನ್ಯೂನ ಪರ್ಚೇಸ್ ಮಾಡ್ತೀರಾ ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಆಲ್.